ಹಲೋ ಗೆಳೆಯರೆ, ಎಲ್ಲರಿಗೂ ಹೊಸ ವಿಡಿಯೋಗೆ ಮತ್ತೊಮ್ಮೆ ಸ್ವಾಗತ. ಇವತ್ತು ನಮ್ಮ ಹತ್ರ ಅಶ್ವಮೇಧ ಕ್ಲಾಸಿಕ್ ಇದೆ, KSRTC. ಬನ್ನಿ ಓಡಿಸಿ ಎಕ್ಸ್ಪೀರಿಯೆನ್ಸ್ ಹೆಂಗಿದೆ ಅಂತ ನೋಡೋಣ. ಮತ್ತು ಯಾರ್ಯಾರು ಹೊಸ್ದಾಗಿ ನೋಡ್ತಾ ಇದ್ದೀರಿ, ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಇದೇ ರೀತಿ ಹೆಚ್ಚು KSRTC ಮೋಡ್ಸ್ಗಳನ್ನು ಮತ್ತು ಗೇಮ್ ಪ್ಲೇ ವೀಡಿಯೋಸ್ಗಳನ್ನು ಅಪ್ಲೋಡ್ ಮಾಡ್ತಾ ಇರ್ತೀವಿ. ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಥರ್ಡ್ ಪರ್ಸನ್ ವ್ಯೂವಿನಲ್ಲಿ ನೋಡೋದಾದ್ರೆ ಎಷ್ಟು ಮಸ್ತಾಗಿ ಕಾಣಿಸ್ತಾ ಇತ್ತು ನೋಡಿ. ಮತ್ತು ಎಷ್ಟು ಚೆನ್ನಾಗಿ ಬ್ರೇಕಿಂಗು, ಪಿಕಪ್ಪು ಎಲ್ಲ ಮಸ್ತಾಗೈತೆ. ಮಾತ್ರ ಬಸ್ಸಿಂದು ಬಸ್ ಹೋಯ್ತಾ ಇದೆ ರೋಡ್ ಮೇಲೆ, ಏನೋ ಒಂಥರ ಗತ್ತು ಫೀಲ್ ಆಯ್ತೈತೆ. ಆನೆ ಹೋಗೋ ಥರ ಹೋಯ್ತೈತೆ ನೋಡಿ. ರೋಡ್ ತುಂಬ ಒಂದೇ ಬಸ್ಸು, ಒಂದು ಲೇನ್ ಫುಲ್ಲು. ಎಷ್ಟು ದೊಡ್ಡದಾಗಿದೆ, ಮಸ್ತಾಗೈತೆ ಮತ್ತು ಗಾಡಿ. ಈ ಬಸ್ದು ಹ್ಯಾಂಡ್ಲಿಂಗು ಮಾತ್ರ ಮಸ್ತಾಗೈತೆ. ಹೈ ಸ್ಪೀಡ್ನಲ್ಲಿ ಟರ್ನಿಂಗು ಹೆಂಗೆ ಕಟ್ಟಾಗುತ್ತೆ ಅಂತ ಅಂದರೆ ಒಂದೇ ಒಂಚೂರು ಬಸ್ದು ವಾಬ್ಲಿಂಗಿಲ್ಲ, ಆ ರೀತಿ ಆಗೈತೆ. ಮಸ್ತ್ ಮಾತ್ರ ಕಟ್ಟಿಂಗ್ಸು, ಹೈ ಸ್ಪೀಡ್ ಕಟ್ಟಿಂಗ್ಸಲ್ಲಿ ನೋಡ್ತಾ ಇರ್ಬೋದು ನೀವು. ಯಾವ ರೀತಿ ಬೆಣ್ಣೆ ಹೋದಂಗೆ ಕಟ್ಟೈತೈತೆ ಅಂತ ಅಂದರೆ ನಿಜವಾಗ್ಲೂ ಇದನ್ನು ಹೇಳಿದ್ರೆ ನಿಮ್ಗೆ ಅರ್ಥ ಆಗೋಲ್ಲ. ನೀವೇ ಒಂದು ಸತಿ ಎಕ್ಸ್ಪೀರಿಯೆನ್ಸ್ ಮಾಡಿ ನೋಡಬೇಕು ಈ ಬಸ್ನ. ಮಸ್ತಾಗೈತೆ. ಬನ್ನಿ ಹಿಂಗೆ ಮುಂದೆ ಹೋಗ್ತಾ ಮಾತಾಡ್ತಾ ಇರೋಣ. ಇಲ್ಲಿ ನೋಡಿ ಮಿಸ್ ಆಗೋಯಿತು ರೂಟು, ಜಸ್ಟ್ ಹಂಗೆ ಹೆಂಗೆ ಕಟ್ಟಾಯಿತು ನೋಡಿ ಬಸ್ಸು. ಮತ್ತು ಇದು ನಮ್ಮದು ಫಸ್ಟು ವೀಡಿಯೋ ವಾಯ್ಸ್ ಓವರ್ ಮಾಡ್ತಾ ಇರೋದು. ಹೇಗಿದೆ ವಾಯ್ಸು ಅಥವಾ ಏನಾದರೂ ಹೆಚ್ಚು ಕಮ್ಮಿ ಆಗಿರೋ ವೀಡಿಯೋದಲ್ಲಿ ದಯವಿಟ್ಟು ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ. ಇನ್ನು ಯಾವ ರೀತಿ ವಾಯ್ಸ್ ಓವರ್ ಮಾಡಬೇಕು ಅಂತ ಕಮೆಂಟ್ಸ್ ಸೆಕ್ಷನಲ್ಲಿ ಏನಾದ್ರು ಸಜೆಷನ್ಸ್ ಇದ್ದರೆ ತಿಳಿಸಿ. ಇನ್ನೇನು ಹೆಚ್ಚಿಗೆ ಮಾತಾಡೋಕ್ಕೆ ಹೋಗಲ್ಲ. ಗೇಮ್ ಪ್ಲೇ ನೋಡಿ ಹೆಂಗಿದೆ ಅಂತ. ನೈಟ್ ಟೈಮು ಸಿಟಿ ಒಳಗೆ ಎಂಟ್ರ್ ಆಗ್ತಿದ್ದಂಗೆ ಏನು ಟ್ರಾಫಿಕ್ಕು ಅಂತ ಅಂದರೆ ಸಿಕ್ಕಾಪಟ್ಟೆ ಟ್ರಾಫಿಕ್ಕು. ಭಾಳ ಎಚ್ಚರಿಕೆಯಿಂದ ಓಡಿಸ್ಬೇಕಾಗೈತೆ ಗಾಡಿ. ಒಂದೇ ಒಂಚೂರು ಆ ಕಡೆ ಈ ಕಡೆ ಕಣ್ ತಪ್ಪಿಸಿದ್ರು ಆಕ್ಸಿಡೆಂಟು, ಗಾಡಿ ಟಚ್ ಆಗೋ ಚಾನ್ಸಸ್ ತುಂಬಾ ಐತೆ. ನೋಡ್ತಾ ಇರ್ಬೋದು ಪಕ್ಕದಲ್ಲೇ ವಾಯುವ್ಯ ಕರ್ನಾಟಕ ಹೋಗ್ತೈತೆ ಅದು ಬಸ್ಸು, ಸೇಮ್ ರೂಟು. ಹಿಂಗೆ ಓವರ್ಟೇಕ್ ಮಾಡ್ಕೊ ಹೋಗ್ತೀವಿ ನೋಡ್ರಿ. ಯಾರಿಗೂ ಏನು ಕಾರಿನ ಜಾಗನೇ ಬಿಡ್ತಲ್ಲ. ಹೋಗೋ ಸೈಡಿಗೆ ಹೋಗ್ರು ಸೈಡ್ಗೆ. ಯಾರಿಗೂ ನಮ್ಗೆ ಹಿಂಗೆ ಅನ್ನಿಸ್ತೀರಿ. ನನ್ನ ಮಕ್ಕಳದು ಒಂದೊಂದಲ್ಲ ಗುರು. ಈಗ ಇಂಡಿಕೇಟ್ ಹೊಡಿತಾವನು, ಅಷ್ಟೊತ್ತಿಂದ ಲೈಟ್ ಹೊಡಿತಾರೆ. ಅದಕ್ಕೆ ಇವನಿಗೆ ಬನ್ನಿ ಹೊರಡೋಣ. ಅಯ್ಯೋ ಯಾವನೇನು ಎಲ್ ಬೋಲ್ಡು ರೋಡ್ ಮಧ್ಯೆ ತನ್ನ ಗಾಡಿ ನಿಲ್ಲಿಸ್ತಾನೆ. ಈ ವೈಟ್ ಬೋಲ್ಡ್ನವ್ರದ್ದು ಒಂದೊಂದಲ್ಲ ಗುರು ಹಿಂಸೆ. ಓಡ್ಸೋಕೆ ಬರದೇ ಇದ್ರೂ ಸುಮ್ಮನೆ ಗಾಡಿ ತಗೊಬಂದ್ಬಿಟ್ಟು ಹಿಂಗೆ ಮತ್ತೆ ನಿಲ್ಲಿಸ್ಬಿಡ್ತಾರೆ. ಸುಮ್ಮನೆ ಎಲ್ಲರಿಗೂ ತೊಂದರೆ ಆಗುತ್ತೆ. ಬನ್ನಿ, ಇನ್ನೇನು ಮಾಡೋಕ್ಕಾಗಲ್ಲ. ಅವರು ಇನ್ನೇನು ಫ್ಯಾಮಿಲಿ ಕರ್ಕೊಂಡು ಹೋಗ್ತಾ ಇರ್ತಾರೆ ಎಲ್ಲರೂ ಟ್ರಿಪ್ಪು. ಏನು ಟ್ರಾಫಿಕ್ ಐತೆ ಅಂದರೆ ಓವರ್ಟೇಕ್ ಮಾಡೋಕ್ಕೂ ಆಗ್ತಾಯಿಲ್ಲ, ಅಷ್ಟು ಟ್ರಾಫಿಕ್ಕು. ಪ್ಲೇಟ್ ಹೊಡ್ಕೊ ಡಿಮ್ಯಾಂಡಿಗೆ ಹೊಡೆದು ನನಗಂತೂ ಕೈನೋ ಬಂದ್ಬಿಡ್ತಾವ್ರಪ್ಪ. ಇನ್ನೊಂದು ದಿನ ಈ ಸಿಟಿ ಒಳಗೆ ಬರಲೇಬಾರ್ದು ಅಂತ ಅನ್ನಿಸ್ಬಿಟ್ಟೈತೆ. ಬೇರೆ ಬೈಪಾಸ್ ರೋಟಲ್ಲೇ ಹೋಗ್ಬಿಡ್ಬೇಕು.
KSRTC ಅವ್ರದ್ದು ಬಸ್ಸು ಇಷ್ಟು ಚಿಕ್ಕ ಐತೆ ನೋಡಿರಿ ನಾರ್ಮಲ್ ಬಸ್ಸು ಮತ್ತು ನಮ್ಮ ಶ್ರಮೆದಾಗೂ ಕಂಪೇರ್ ಮಾಡಿದ್ರೆ ನೋಡಿರಿ ಶ್ರಮೆದನೇ ದೊಡ್ಡ ಬಸ್ಸು. ನಾವೊಂಥರ ಹೆವಿ ಡ್ರೈವರ್ಸ್ ನಮ್ಗೆ ಗೊತ್ತಲ್ಲ, ಯಾವ ಸಿಗ್ನಲ್ ಏನೂ ನೋಡೋಲ್ಲ, ತೆಚ್ಕೊ ಹೋಗ್ತಾರೆ. ಹೋಗೋಣ ಬನ್ನಿ. ಸಿಗ್ನಲ್ ಬೆಲ್ಟ್ ಛೇ, ಇನ್ನೇನಾರ ಬೈಕನ್ನಿಲ್ಲ ಅಂದಿದ್ದಿದ್ರೆ ಇದನ್ನು ಆರಿಸ್ಕೊ ಹೋಗ್ಬಿಡ್ಬೋದಿತ್ತು. ಈ ಸಿಗ್ನಲ್ಲು ಏನೂ ಮಾಡೋಕ್ಕಾಗಲ್ಲ. ನೋಡಿ ಸಖತ್ತಾಗಿ ಕಾಣಿಸ್ತೈತೆ ಸೈಡ್ ವ್ಯೂ. ಯಶವಂತಪುರ KSRTC. ಬನ್ನಿ ಹೋಗೋಣ. ಸಿಗ್ನಲ್ ಗ್ರೀನ್ ಲೈನ್ ಬೆಳೀತು. ಇಲ್ಲಿ ನೋಡಿದ್ರೆ ನಮ್ಮ ಕಂಡಕ್ಟ್ರನ್ನ ಗೂಗಲ್ ಮ್ಯಾಪ್ ಹಾಕಿ ಮಾಡೋಣ ರೂಟ್ ಹೊಸ್ತು ಅಂತ ನಾನು ಹೇಳಿದ್ರೆ ಅವ್ರು ಗೂಗಲ್ ಮ್ಯಾಪ್ ಹಾಕವ್ರೆ. ಈ ಗೂಗಲ್ ಮ್ಯಾಪ್ ಮಾಡೋ ಅವಾಂತರಗಳು ನೋಡಿ. ಇಲ್ಲಿ ಟರ್ನ್ ತಗೊಬೇಕಿತ್ತು, ತೋರಿಸಿಲ್ಲ, ಮುಂದೆ ತೋರಿಸ್ತೈತೆ. ಸರಿ ಅಂತ ಅಂದ್ಬಿಟ್ಟು ಇನ್ನೇನು ಮಾಡೋದು ಅಂದ್ಬಿಟ್ಟು ರೋಡ್ ನೋಡಿಕೊಂಡು ಟರ್ನಿಂಗ್ ಮಾಡಿದೆ ಬಸ್ನ. ಇಲ್ಲೇ ರೋಡಲ್ಲೇ ಟರ್ನಿಂಗ್ ಮಾಡ್ಕೊಂಡು ಹೋಗಿ ಬನ್ನಿ ಸ್ಟೇಷನ್ಗೆ ಹೋಗಿ ಸಿಗುವ. ಅಲ್ಲಿಂದ ಬೈಕೊಂಡು ಬಂದೆ, ಇದೇನು ಗೂಗಲ್ ಮ್ಯಾಪ್ ಹಿಂಗೆ ತೋರಿಸ್ಬಿಟ್ಟೈತೆ ಅಂತ. ಆಮೇಲೆ ಇಲ್ಲಿ ಬಂದು ನೋಡಿದ್ರೆ ಗೊತ್ತಾಯ್ತೈತೆ ಇದು ಒನ್ ವೇ ಅಂತ. ಏನು ಮಾಡೋಕ್ಕಾಗಲ್ಲ, ಅಲ್ಲಿಂದ ಇಲ್ಲಿ ಗಂಟ ಬಂದ್ಬಿಟ್ಟಿದ್ದೀವಿ ಅಂತ ಅಂದ್ಬಿಟ್ಟು ಹಂಗೋ ಹಿಂಗೋ ಮಾಡಿ ಇಲ್ಲೇ ಬಸ್ನ ನುಗ್ಗಿಸ್ತೀವಿ ರೋಳಿಗೆ. ಜಸ್ಟ್ ಇಲ್ಲೇ ಅಲ್ವಾ, ಒಂದು 100 ಮೀಟರ್ ಒಳಗಡೆ ನಮ್ಮ ಪಾಯಿಂಟ್ ಇದೆ ಅಂತ ಅಂದ್ಬಿಟ್ಟು ಹಂಗೆ ನುಗ್ಗಿಸ್ತೀವಿ. ಬನ್ನಿ ಒಳಗಡೆ ಹೋಗೆಲ್ಲ ಪ್ಯಾಸೆಂಜರ್ಸ್ ನಿಲ್ಲಿಸ್ಬಿಟ್ಟು ನಮ್ಮ ಮುಂದಿನ ಜರ್ನಿ ಕಂಟಿನ್ಯೂ ಮಾಡೋಣ. ಎಲ್ಲ ಹೇಳ್ಕೊಳ್ರಪ್ಪ. ಸರಿ ಅಂತ ಅಂದ್ಬಿಟ್ಟು ಎಲ್ಲರನ್ನೂ ಇಳಿಸ್ಬಿಟ್ಟು ಇನ್ನೇನು ಟೈಮ್ ಆಗೈತಲ್ಲ ಅಂತ ಅಂದ್ಬಿಟ್ಟು ನಾವು ಮುಂದಕ್ಕೆ ಹಂಗೆ ಜರ್ನಿ ಕಂಟಿನ್ಯೂ ಮಾಡ್ತಾ ಹಿಂಗೆ ಬಂದು ಹಂಗೆ ನಮ್ಮ ಕಂಡಕ್ಟ್ರನ್ನ ಕೇಳಿದೆ, ಕಾಫಿ ಟೀ ಏನಾದ್ರು ಕುಡಿತೀರೇನ್ರಿ ಅಂತ. ಸರಿ ಹಾಕೋಣ ಅಂತ ಅಂದರು. ಟೈಮ್ ಆಗಲೇ 11:45 ಆಗಿತ್ತು. ಸರಿ ಅಂತ ಅಂದ್ಬಿಟ್ಟು ಇಲ್ಲೇ ಒಂದು ರೋಡ್ ಮಗ್ಳಲ್ಲಿರೋ ಕಾಫಿ ಶಾಪ್ಗೆ ಹೋಟ್ಲಾಗೆ ನಿಲ್ಲಿಸ್ಬಿಟ್ಟು ಇಲ್ಲಿಗೆ ಈ ವ್ಲಾಗ್ನ ಮುಕ್ತಾಯ ಮಾಡ್ತೀವಿ. ಓಕೆ ಫ್ರೆಂಡ್ಸ್, ಬಾಯ್, ಮತ್ತೆ ಸಿಗೋಣ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಈ ವಿಡಿಯೋ ಏನಾದ್ರು ಇಷ್ಟ ಆಗಿದ್ರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ.